ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ಅಂಚೆ ಉಳಿತಾಯದಾರರು ಭಾಗಿಯಾಗುವಂತೆ ದಾಂಡೇಲಿಯಲ್ಲಿ ಅಂಚೆ ಅಧೀಕ್ಷಕರಾದ ಪೂವಪ್ಪ ಕರೆ. ಬಡವರಿಗೆ ಅತ್ಯಂತ ಉಪಯುಕ್ತವಾದ ಯೋಜನೆಗಳಲ್ಲಿ ಒಂದಾಗಿರುವ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ಅಂಚೆ ಉಳಿತಾಯದಾರರು ಭಾಗಿಯಾಗುವಂತೆ ಅಂಚೆ ಇಲಾಖೆಯ ಶಿರಸಿ ವಿಭಾಗದ ಅಂಚೆ ಅಧೀಕ್ಷಕರಾದ ಪೂವಪ್ಪ ಅವರು ಕರೆ ನೀಡಿದ್ದಾರೆ. ಅವರು ಇಂದು ಮಂಗಳವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ವರ್ಷದಿಂದ ವರ್ಷಕ್ಕೆ ನವೀಕರಿಸಬಹುದಾದ 1 ವರ್ಷದ ಅಪಘಾತ ವಿಮಾ ಯೋಜನೆ ಇದಾಗಿದೆ. 18 ರಿಂದ 70 ವರ್ಷ ವಯೋಮಿತಿಯವರು ಈ ಯೋಜನೆಯ ಫಲಾನುಭವಿಯಾಗಬಹುದು. ವರ್ಷಕ್ಕೆ ಕೇವಲ 20 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ತುಂಬಿ ಈ ವಿಮೆ ಮಾಡಿಸಿಕೊಂಡಲ್ಲಿ 2 ಲಕ್ಷ ರೂಪಾಯಿಗಳ ಅಪಘಾತ ವಿಮೆ, ಅವಘಡಗಳಿಗೆ ತುತ್ತಾಗಿ ಅಂಗವೈಕಲ್ಯತೆಯನ್ನು ಹೊಂದಿದಲ್ಲಿಯೂ ವಿಮೆ ಹಣ ದೊರೆಯಲಿದೆ. ನಿಮ್ಮ ಹತ್ತಿರದಲ್ಲಿರುವ ಅಂಚೆ ಕಚೇರಿಗೆ ಭೇಟಿ ನೀಡಿ ಈ ಯೋಜನೆಯ ಫಲಾನುಭವಿಯಾಗಬಹುದು. ಕೇಂದ್ರ ಸರ್ಕಾರದ ಮಹತ್ವಪೂರ್ಣ ಯೋಜನೆಯಾಗಿರುವ ಈ ಯೋಜನೆಯ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಪೂವಪ್ಪ ಅವರು ಕರೆ ನೀಡಿದರು. ನಮಸ್ಕಾರ. ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅನ್ನೋದು ಭಾರತ ಸರ್ಕಾರದಿಂದ ಪ್ರಾಯೋಜಿತ ಕಾರ್ಯಕ್ರಮ. ವಿಶೇಷವಾಗಿ ಬಡಜನರಿಗೆ ಭಾಳಷ್ಟು ನೆರವಾಗುವಂತಹ ಒಂದು ವಿಮಾ ಯೋಜನೆ ಮತ್ತು ತುಂಬ ಸಣ್ಣ ಕಂತಿನಲ್ಲಿ ಒಂದು ದೊಡ್ಡ ವಿಮಾ ಮೊತ್ತವನ್ನು ಪರಿಹಾರವಾಗಿ ಪಡೆಯಲು ಇರುವಂತಹ ಸುಲಭದ ವಿಮಾ ಯೋಜನೆ ಅಂದರೆ ಅದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ. ಇದನ್ನು ಯಾವುದೇ ಸಾರ್ವಜನಿಕರು ಕೂಡ ಮಾಡ್ಬೋದು. ವಯಸ್ಸಿನ ಮಿತಿ 18 ವರ್ಷದಿಂದ 70 ವರ್ಷದವರೆಗೆ ಇರ್ತದೆ. ಕಂತು ವಾರ್ಷಿಕವಾಗಿ 20 ರೂಪಾಯಿ ಇರ್ತದೆ. ವಾರ್ಷಿಕ 20 ರೂಪಾಯಿ ಕಂತಿನ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಿಂದ ಏನು ಲಾಭಗಳು ಅಂತಂದರೆ, ಆಕಸ್ಮಿಕ ಅವಘಡಗಳಿಗೆ ತುತ್ತಾಗಿ ಮರಣವನ್ನು ಹೊಂದಿದರೆ ಆತನ ಕುಟುಂಬಕ್ಕೆ ಅಂದರೆ ನಾಮಿನಿಗೆ 2 ಲಕ್ಷದ ಪರಿಹಾರ ಹಣ ದೊರೆಯುತ್ತದೆ. ಜೊತೆಗೆ ಒಂದು ವೇಳೆ ಭಾಗಶಃ ಅಂಗವೈಕಲ್ಯತೆ ಉಂಟಾದರೆ ಆತನ ಕುಟುಂಬಕ್ಕೆ 2 ಲಕ್ಷದ ಪರಿಹಾರ ಇರುತ್ತದೆ. ಅಥವಾ ಸಂಪೂರ್ಣ ಅಂಗವಿಕಲತೆ ಉಂಟಾದರೆ, ಫುಲ್ ಡಿಸೇಬಲ್ಡ್ ಆದರೆ ಅವರಿಗೂ ಕೂಡ 2 ಲಕ್ಷದ ವಿಮಾ ಹಣ ಪರಿಹಾರ ಸಿಗ್ತದೆ. ಸೊ ಈ ಒಂದು ಸರಳ ವಿಮಾ ಯೋಜನೆಯನ್ನು, ಬರೀ 20 ರೂಪಾಯಿ ವಾರ್ಷಿಕ ಕಂತಿನ ವಿಮಾ ಯೋಜನೆಯನ್ನು ಎಲ್ಲ ಸಾರ್ವಜನಿಕರು ಪಡೆಯಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಸರ್, ಈ ಯೋಜನೆಯ ಫಲಾನುಭವಿ ಆಗಬೇಕು ಅಂತಿದ್ರೆ ಅವ್ರಿಗೆ ಇರಬೇಕಾದ ಅರ್ಹತೆಗಳೇನು? ಅರ್ಹತೆ ಬಹಳಷ್ಟು ಸುಲಭ. ಅಂಚೆ ಕಚೇರಿಯ ಉಳಿತಾಯ ಯೋಜನೆಯ ಗ್ರಾಹಕರು ಎಲ್ಲರೂ ಕೂಡ ಈ ಯೋಜನೆಯನ್ನು ಮಾಡಬಹುದು. ಅಂಚೆ ಕಚೇರಿಯಲ್ಲಿ ಉಳಿತಾಯ ಯೋಜನೆಯನ್ನು ಹೊಂದಿದ್ದು ಅವರು ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯ ಎನ್ರೋಲ್ಮೆಂಟ್ ಫಾರ್ಮನ್ನು ಫಿಲ್ಅಪ್ ಮಾಡಿ ಸಿಗ್ನೇಚರ್ ಹಾಕಿ ನಮ್ಮ ಅಂಚೆ ಕಚೇರಿಗೆ ಸಬ್ಮಿಟ್ ಮಾಡಿದರೆ ಅದನ್ನು ನಾವು ಅಂಚೆ ಕಚೇರಿಯ ಕೌಂಟರಲ್ಲಿ ನೋಂದಣಿ ಮಾಡ್ತೇವೆ. ಇದು ವಾರ್ಷಿಕವಾಗಿ ಪ್ರತಿ ವರ್ಷ 20 ರೂಪಾಯಿ ಹಣ ಕಟಾವಣೆ ಆಗ್ತದೆ. ಅದರಿಂದ ಅವರ ಪಾಲಿಸಿ ಚಾಲ್ತಿ ಇರ್ತದೆ ಪ್ರತಿ ವರ್ಷ. ಇದು 18 ವರ್ಷ ಮೇಲ್ಪಟ್ಟವರು ಯಾರು ಕೂಡ ಮಾಡ್ಬೋದು. 70 ವರ್ಷದ ಒಳಗಿನವರಿಗೆ ಮಾಡಲಿಕ್ಕೆ ಅವಕಾಶ ಇರ್ತದೆ.